ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿರುವಂಥದ್ದು ಎಷ್ಟೋ ತಂತ್ರಜ್ಞರಿಗೆ ತುಂಬಲಾರದ ನೋವು ತಂದಿದೆ. ಸೊ ನಮ್ಮೊಟ್ಟಿಗೆ ಮೆಜೆಸ್ಟಿಕ್ ಸಿನಿಮಾದಿಂದ ದರ್ಶನ್ ಅವರೊಟ್ಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ರೆ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ರು. ಸೊ ಮಾತಾಡ್ತಾ ಹೋಗೋಣ. ಜಿಗ್ಗಿ ಅವರಿದ್ದಾನೆ. ಸರ್ ನಮಸ್ತೆ. ಸರ್ ಮೆಜೆಸ್ಟಿಕ್ ಅನ್ನೋದು ದರ್ಶನ್ ಅವರ ಚುಚ್ಚಲ ಸಿನಿಮಾ, ಅಂದರೆ ನಾಯಕ್ ನಟನಾಗಿ ಬರ್ತಿರುವಂಥ ಸಿನಿಮಾ. ಆ ಸಿನಿಮಾ ಸಂದರ್ಭದಿಂದ ನೋಡ್ಕೊಂಡು ಬಂದಿದೆ ದರ್ಶನ್ ಅವ್ರನ್ನ. ಇವತ್ತಿಗೆ ದರ್ಶನ್ ಅವ್ರಿಗೆ ಇರುವಂಥ ಪರಿಸ್ಥಿತಿ ಅಂದರೆ ಸ್ಥಿತಿ ಅಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿಯಾಗಿ ನಿಂತಿರೋದು ಎಷ್ಟು ನೋವು ತಂದಿದೆ ಅನ್ನೋದು. ಸರ್ ಅದು ನಮಗಷ್ಟೇ ಅಲ್ಲ, ಅವರ ಅಭಿಮಾನಿಗಳಿಗೆ ಮತ್ತು ಕರ್ನಾಟಕದ ಎಷ್ಟೋ ಜನಕ್ಕೆ ಅದು ತುಂಬ ನೋವು ತಂದಿದೆ. ಅದು ನಾವೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಬ್ಯಾಡ್ ಟೈಮು ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಇದಿಲ್ಲ. ಅದನ್ನು ನೋಡ್ಕೊಳ್ಳೋವಂಥವ್ರು ಮೇಲಿದ್ದಾರೆ, ನೋಡ್ಕೋತಾರೆ. ಆದರೆ ಚಿತ್ರರಂಗಕ್ಕಾಗಿರುವಂಥ ನೋವುಗಳು ಹೇಳೋದಂದರೆ, ಸರ್ ಮೊನ್ನೆ ಒಂದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಕೊಟ್ಟರು ಕಾಟೇರ. ಎಲ್ಲೋ ಮಲಗಿದ್ದ ಚಿತ್ರರಂಗ ಮತ್ತೆ ಪುಟಿ ತೆಳಿತು ಅನ್ನಿಸ್ತು, ಎತ್ತು ಮತ್ತೆ ಎದ್ದೇಳ್ತು. ಮತ್ತೆ ಅವರು ಪ್ಯಾನ್ ಇಂಡಿಯಾ ಬೇಡ, ಕನ್ನಡ ಸಿನಿಮಾ ಮಾಡೋಣ ಅಂತ ಹೇಳಿ ಮಾಡಿ, ಆ ಕನ್ನಡ ಸಿನಿಮಾಗೋಸ್ಕರನೇ ಮಾಡಬೇಕು ಅಂತ ಹೇಳಿದಾಗ ನಮ್ಮಂಥ ಎಲ್ಲೋ ಕೆಲವರು ಡೈರೆಕ್ಟರ್ಗಳಿಗೆ ಎಲ್ಲ ಆಸೆಗಳು ಬಂದಿರುತ್ತೆ. ನಾವು ಕನ್ನಡ ಸಿನಿಮಾ ಮಾಡ್ಬೋದು, ಮತ್ತೆ ಕನ್ನಡ ಸಿನಿಮಾ ಆಗುತ್ತೆ, ಪ್ಯಾನ್ ಇಂಡಿಯಾಗಳಾಗಲ್ಲ, ನಮ್ಮ ಜನಕ್ಕೆ ನಮ್ಮ ನೆಲಕ್ಕೆ ಊಟ ಸಿಗುತ್ತೆ, ಮತ್ತು ನಮ್ಮ ಟೆಕ್ನಿಷಿಯನ್ಸ್ಗೆ. ಸರ್ ಈಗ ಸರ್ರು ಇಮಿಡಿಯೇಟ್ ಡೆವಿಲ್ ರಿಲೀಸ್ ಆಗ್ತಾಯಿತ್ತು. ಸರ್ ಅವ್ರು ಕೆಲಸ ಕೊಟ್ಟರೆ ಸಾವಿರಾರು ಜನ ಕೊಡ್ತಾರೆ, ನಮ್ಮ ಕಾರ್ಮಿಕರಿಗೆ ಸಾವಿರಾರು ಜನ ಕೊಡ್ತಾರೆ. ವರ್ಷಕ್ಕೆ ಸಿನಿಮಾ ಮಾಡೋಕ್ಕೆ ರೆಡಿ ಇದ್ರು ಅವರು. ಮತ್ತು ಥಿಯೇಟ್ರ್ಗಳೆಲ್ಲ ಓಪನ್ ಆಗ್ತಾಯಿತ್ತು. ಇದೆಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಮತ್ತೆ ನಮ್ಮ ಕನ್ನಡ ಚಿತ್ರರಂಗ ಚೈತನ್ಯ ತಗೊಳ್ಳೋ ಟೈಮಲ್ಲಿ ಮತ್ತೆ ಯಾಕೋ ಕೆಟ್ಟಗಳಿಗೆ ಬಂದ್ಬಿಡ್ತು ಅಂತ ಅನ್ನಿಸ್ತಾ ಇದೆ ಸರ್. ಮೆಜೆಸ್ಟಿಕ್ ಟೈಮಿಂಗ್ ನೋಡ್ಕೊಂಡು ಬಂದಿದ್ರಿ. ದರ್ಶನ್ ಅವರ ಬೆಳವಣಿಗೆ ಆಗಲಿ ಮತ್ತು ಇದಾಗಲಿ ಹೇಗಿರ್ತಾ ಇದ್ರು ಅಂತ ಅಂದ್ಬಿಟ್ಟು, ಅಂದರೆ ತಂತ್ರಜ್ಞರ ಆಗಲಿ ಅಥವಾ ಇಡೀ ಸಿನಿಮಾ ಸೆಟಲ್ ಹೇಗಿರ್ತಾ ಇದ್ರು? ಸರ್ ಅವರು ಅದ್ಭುತವಾದ ವ್ಯಕ್ತಿ ಸರ್. ಅವ್ರು ಯಾವತ್ತು ಆರ್ಟಿಸ್ಟ್ ಅಂತ ಯಾವತ್ತೂ ಇರಲಿಲ್ಲ ಸರ್. ನಮ್ಮಗಳ ಜೊತೆನೇ ಇದ್ದರು. ಅದರಲ್ಲೂ ಡ್ಯಾನ್ಸರ್ಸ್ ಅಂದರೆ ಒಂದು ಅತೀವಾದ ಪ್ರೀತಿ ಅವ್ರಿಗೆ, ಅತೀವಾದ ಪ್ರೀತಿ. ಯಾಕಂದರೆ ಅವಾಗಿಂದ ಅವ್ರ ಜೊತೆಲೇ ಬೆಳ್ಕೊಂಡು ಬಂದವ್ರೆ. ಅವ್ರ ಜೊತೆಲಿ ಅವ್ರದ್ದು ಮೆಜೆಸ್ಟಿಕ್ ಇರ್ಬೋದು, ಧ್ರುವ ಇರ್ಬೋದು, ನನ್ನ ಪ್ರೀತಿಯ ರಾಮು, ಕಿಟ್ಟಿ, ಭಗವಾನು, ಕಲಾಸಿ ಪಾಳ್ಯ, ಅಯ್ಯ, ಇನ್ನು ತುಂಬ ಸಿನಿಮಾಗಳು ಸರ್. ಗ್ರೂಪ್ ಡ್ಯಾನ್ಸರಾಗಿ ನಾವು ವರ್ಕ್ ಮಾಡ್ಕೊಂಡಿದ್ದೀವಿ. ಅವ್ರ ಜೊತೆಲೇ ಕೂತ್ಕೊಳ್ಳೋರು ಸರ್. ಎಲ್ಲ ಪ್ರತಿಯೊಬ್ಬ ಡ್ಯಾನ್ಸರ್ಸ್ ಕೂಡ ಅವರು ಮಾಸ್ಟರ್ ಅಂತಲೇ ಅವರು ಹೇಳ್ತಾ ಇದ್ದಿದ್ದು. ಯಾರನ್ನೂ ಡ್ಯಾನ್ಸರ್ಸ್ನು ಕೂಡ ಅವರು ಹೆಸರಿಡ್ತಿರ್ತಿಲ್ಲ, ಮಾಸ್ಟರ್ ಬನ್ನಿ ಅಂತಲೇ ಮಾತಾಡ್ತಾ ಇದ್ರು ಸರ್. ಅವರು ಇವತ್ತಿಗೂ ಟೆಕ್ನಿಷಿಯನ್ ಕೊಡ್ತಾ ಇರೋ ಗೌರವ ಅಂತ ಎಲ್ಲರಿಗೂ ಸರ್ ಸಮನಾಗಿ ಕೊಡ್ತಾ ಇದ್ರು ಸರ್. ಈ ಪ್ರಕರಣ ಆದ ನಂತರದಲ್ಲಿ ಒಂದಷ್ಟು ಜನ ಅಂತೆ ಮಾತುಗಳು ಹೇಳ್ತಾರೆ, ಅಂದರೆ ದರ್ಶನ್ ಅವ್ರು ಹೀಗೂ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು, ಹೊಡೆದ್ರು ಹಾಗೆ ಅಂತ. ನೀವು ನೋಡಿದಾಗ ಹೇಗೆ ಸರ್, ಆ ಥರದ್ದೆಲ್ಲ ಇತ್ತ ಅಂತ? ಸರ್ ನಾನೊಬ್ಬ ಟೆಕ್ನಿಷಿಯನ್ ಆಗಿ ಹೇಳ್ತೀನಿ ಸರ್, ನಾವು ನೋಡಿದ್ದು ಥರ ಯಾವತ್ತೂ ಇಲ್ಲ ಸರ್. ಅವರ ಪರ್ಸ್ನಲಿ ಬೇರೆ ನಮಗೆ ಗೊತ್ತಿಲ್ಲ ಸರ್, ಅವರವರ ಇದು. ಬಟ್ ಟೆಕ್ನಿಷಿಯನ್ಸ್ ಹತ್ರ ಯಾವತ್ತೂ ಅದು ನಡ್ಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ನಡ್ಕೊಂಡಿಲ್ಲ ಸರ್. ತುಂಬ ಆತ್ಮೀಯವಾಗಿ ಇದ್ದರು. ಈವಾಗಲೂ ಕೂಡ ನಾನು ದರ್ಶನ್ ಸರ್ನ ಅದೇ ರೀತಿ ನೋಡ್ಕೊತಾ ಇರೋದು ಸರ್. ಅವ್ರು ಅದೇ ರೀತಿ ಇದ್ದಾರೆ, ಎಲ್ಲೂ ಚೇಂಜ್ ಆಗಿಲ್ಲ ಅಂತಲೇ ಹೇಳೋದು. ಬಟ್ ಏನು ಬ್ಯಾಡ್ ಟೈಮ್ ಅಷ್ಟೇ. ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ಅನ್ಸುತ್ತೆ ಸರ್. ನೀವು ನೋಡಿರೋಂಥ ದರ್ಶನ್ ಈ ಥರದೊಂದು ಪ್ರಕರಣದಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ ಸರ್. ಅದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಬಿಟ್ಟಿರೋದು ಅದು ಕಾನೂನು ನೋಡ್ಕೊಳುತ್ತೆ, ಏನಿರ್ತದೆ. ಬಟ್ ಅದು ನಾನು ಅನ್ಕೊತೀನಿ ಅವರು ಬ್ಯಾಡ್ ಟೈಮ್ ಅನ್ಕೊತೀನಿ ಸರ್. ನನಗೆ ಗೊತ್ತಿರೋ ಥರ ಅವರು ಅಷ್ಟೊಂದು ದುಡ್ಕುವಂಥವ್ರು ಅಲ್ಲ. ಆದ್ದರಿಂದ ಎಲ್ಲೋ ಹತಾಚೂರ್ಯ ಆಗಿರ್ಬೋದು, ಎಲ್ಲೋ ಹತಾಚೂರ್ಯ ಆಗಿರ್ಬೋದು, ಅದನ್ನು ಗೊತ್ತಾಗುತ್ತೆ ಸರ್, ಅದನ್ನು ಗೊತ್ತಾಗುತ್ತೆ. ಬಟ್ ನಮಗೆ ಕನ್ನಡ ರಂಗಕ್ಕಂತೂ ತುಂಬಲಾರದ ನಷ್ಟ ಸರ್, ತುಂಬಲಾರದ ನಷ್ಟ. ಅವರು ದರ್ಶನ್ ಸುತ್ತಮುತ್ತ ಇರುವಂಥ ಗೆಳೆಯರ ಬಳಗ ಮೊದಲೇನಿತ್ತು, ಅದು ಬದಲಾಗ್ತಾ ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇರುತ್ತೆ ಸರ್. ನಾವು ಇದ್ದಾಗಂತೂ ಅವ್ರ ಸರ್ಕಲ್ಲೇ ಬೇರೆ ಥರ ಇತ್ತು ಸರ್. ನಿಮ್ಗೆ ಗೊತ್ತು, ಸುದೀಪ್ ಸರು ಎಲ್ಲ ಜೊತೆಯಲ್ಲೇ ಇದ್ದರು. ಅವೆಲ್ಲ ಇದ್ದಾಗ ಚೆನ್ನಾಗಿ ಇತ್ತು ಸರ್. ಆಮೇಲೆ ಅವ್ರ ಜೊತೆಲಿರೋ ಆರ್ಟಿಸ್ಟ್ಗಳೀಗ ಇಂಟರ್ವ್ಯೂಗಳಲ್ಲಿ ಹೇಳ್ಕೊತಾ ಇದ್ರು, ನಾವುಗಳು ದರ್ಶನ್ ಸರ್ ನೋಡಬೇಕಾದ್ರೆ ಅವರೇ ಇಲ್ಲ ಬಾಸು ಬ್ಯುಸಿ ಇದ್ದಾರೆ ಅಂತ ನಮ್ಮನ್ನೇ ಅವಾಯ್ಡ್ ಮಾಡ್ತಾಯಿದ್ರು. ಆದ್ದರಿಂದ ನಾವೇ ಸ್ವಲ್ಪ ದೂರ ಬಂದು ಸರ್ಕಲ್ ಎಲ್ಲ ಸ್ವಲ್ಪ ಚೇಂಜ್ ಆಯಿತು ಅಂತ ಅನ್ಸುತ್ತೆ ಸರ್. ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಈಗ ಅವ್ರನ್ನೆಲ್ಲ ಟಿ ವಿ ನೋಡಿದ್ಮೇಲೆ ಅನ್ಸುತ್ತೆ ಅವ್ರ ಸರ್ಕಲ್ ತುಂಬ ಚೇಂಜ್ ಆಗಿದೆ ಮತ್ತು ಅವಾಗೆಲ್ಲ ಜಾಸ್ತಿ ಸಿನಿಮಾದವರೇ ಜೊತೆಲಿ ಇರ್ತಾಯಿದ್ರು. ನೀವು ನೋಡಿದ್ವಿ ಅವಾಗ ಆಲ್ಮೋಸ್ಟ್ ಸಿನಿಮಾ ಸಹ ಬೇರೆ ಹೀರೋಗಳು ಇವ್ರ ಜೊತೆಲೇ ಇರ್ತಿದ್ರು. ಇತ್ತೀಚೆಗೆಲ್ಲ ಸರ್ಕಲ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಥಿಯೇಟ್ರಿಗೆ ಜನರನ್ನು ನಿರಾಸವಾಗಿ ಕರೆಸುವಂಥ ಸ್ಟಾರ್ ದರ್ಶನ್ ಅವ್ರು ಇಲ್ಲದೆ ಇರೋದು, ಅಂದರೆ ಈಗ ಒಂದಷ್ಟು ನೀವು ಹೇಳಿದಾಗ ಕಾಟೇರ ಸೂಪರ್ ಹಿಟ್ ಆಗಿದೆ, ನೆಕ್ಸ್ಟ್ ಬರುವಂಥ ಇಂಡಸ್ಟ್ರಿಗೆ ಚೈತನ್ಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಇವರು ಮತ್ತೆ ಒಳಗಡೆ ಇರೋದ್ರಿಂದ ಸಾಕಷ್ಟು ಕಷ್ಟ ಆಗುತ್ತೆ ಈ ವರ್ಷ. ಸೊ 100% ಕಷ್ಟ ಆಗುತ್ತೆ. ನಾವು ಕೇಳ್ಕೊಳ್ಳೋದಷ್ಟೇ ದೇವ್ರ ಹತ್ರ, ಸರ್ರು ಅವ್ರದ್ದು ಏನು ತಪ್ಪಿದೆಯೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಏನಾದ್ರು ಬರೀ ಬೇಗ ಬರಲಿ, ನಮ್ಮ ಕನ್ನಡ ಚಿತ್ರರಂಗೆ ಮತ್ತೆ ಒಂದು ಉಸಿರು ಕೊಡಲಿ ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಜಗ್ಗಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.